ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಟ್ರೆಂಡಿಂಗಲ್ಲಿ ನಡೀತಾ ಇರೋವಂಥ ಒಂದು ವಿಡಿಯೋ ಇದು. ಹೇರ್ ಕಟ್ಟು ನಾವೇ ಫ್ರಂಟಿಗೆ ಹಾಕೋಬಿಟ್ಟು ಲೇಯರ್ ಕಟ್ಟು ಇಲ್ಲ ಬಟರ್ಫ್ಲೈ ಕಟ್ಟು ಅಂತ ಹೇಳ್ಕೊಂಡು ಹೊರಗಡೆ ಹೋಗಿ 650 750 ಕೊಟ್ಟು ಮಾಡಿಸೋವಂಥದ್ದನ್ನ ನಾವೇ ಹೇಗೆ ಟ್ರೈ ಮಾಡೋದು ಅನ್ನೋದನ್ನ ನಾನು ನೋಡಿದ್ದೆ. ಅದು ಹೆಂಗೆ ಬರುತ್ತೆ ಅಂತ ನಾನು ಇವಾಗ ನಿಮ್ಮ ಮುಂದೆ ಟ್ರಯಲ್ ಏನು ನನ್ನ ಹೇರಲ್ಲಿ ನಾನು ಇವಾಗ ತೋರಿಸ್ಬೇಕು ಅಂದ್ಕೊಂಡು ಬಂದಿದ್ದೀನಿ. ಬನ್ನಿ ನೋಡೋಣ ಹೇಗೆ ಬರುತ್ತೆ, ಹೇಗೆ ಬರ್ಬೋದು ಅಂತಂದ್ಬಿಟ್ಟು ನೋಡೋಣ, ಟ್ರೈ ಮಾಡೋಣ. ಈ ಥರ ಬಾಚಣಿಗೆ ತೊಗೋಬೇಕು. ಫಸ್ಟಿಗೆ ಈ ಥರ ಬಾಚಣಿಗೆ ತೊಗೊಂಡು ನೀಟಾಗಿ ಬಿಡಿಸ್ಕೊಂಡು ರೆಡಿ ಮಾಡಿಕೊಂಡು ಕೂದಲನ್ನ ಆಮೇಲೆ ಸ್ಟಾರ್ಟ್ ಮಾಡಬೇಕು. ಆಮೇಲೆ ನೀವು ಕಟಿಂಗ್ ಮಾಡ್ಕೋಬೇಕು. ಫಸ್ಟಿಗೆ ನೀಟಾಗಿ ಎಲ್ಲ ಬಿಡಿಸ್ಕೊಂಡು ಕೂದಲು ರೆಡಿ ಇಟ್ಕೊಳ್ಳಿ. ಇದು ನಿಮಗೆ ತೋರಿಸ್ಬೇಕಂತಾನೆ ಮಾಡ್ತಿರೋದು. ಈ ಥರ ಹೆಂಗೆ ಬರುತ್ತೆ ಅಂತ ಯಾವತ್ತೂ ಟ್ರೈ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ತೋರಿಸ್ಬೇಕಂತಾನೆ ಮಾಡ್ತಿರೋದು. ಸಿಕ್ಕೇನೋ ಅಷ್ಟೊಂದಿಲ್ಲ ನನ್ನ ಕೂದಲಲ್ಲಿ. ಇದನ್ನು ಫ್ರಂಟಿಗೆ ಹಾಕ್ಕೊಬೇಕು. ಹೀಗೆ ಪೂರ್ತಿ ಫ್ರಂಟಲ್ಲಿ ಹಾಕ್ಕೊಂಡು ಬಿಡಿಸ್ಕೊಬೇಕು ನೀಟಾಗಿ. ಸಿಕ್ಕಾಕೊಂತ ಇರುತ್ತೆ, ನೀಟಾಗಿ ಬಿಡಿಸ್ಕೊಳ್ಳಿ. ನೋಡಿ ಹೀಗೆ ಫುಲ್ಲು ಅದು ನಮ್ಮ ಮೂಗಿನ ನೇರಕ್ಕೆ ಬರಬೇಕು ಕೂದಲು. ಈಗ ಇದಕ್ಕೆ ಒಂದು ರಬ್ಬರ್ ಬ್ಯಾಂಡ್ನ ಹಾಕ್ಕೊಬೇಕು. ಪೂರ್ತಿ ಮುಂದೆ ತೊಗೊಂಡಿದ್ದೀವಿ, ಇದಕ್ಕೆ ರಬ್ಬರ್ ಬ್ಯಾಂಡ್ ಟೈಟಾಗಿ ಹಾಕ್ಕೊಳ್ಳಿ. ನೋಡಿ ಈ ಥರನೇ ಬರಬೇಕು ಫ್ರಂಟು. ಚೆನ್ನಾಗಿದೆಲ್ಲ. ಇಷ್ಟಾದಮೇಲೆ ಇದಕ್ಕೆ ನಮಗೆ ಎಷ್ಟು ಕೆಳಗಡೆ ಈ ಥರ ಬಾಲದ ಥರ ಇರುತ್ತಲ್ಲ, ಇದು ಪೂರ್ತಿ ಕಂಪ್ಲೀಟಾಗಿ ಹೋಗಬೇಕು. ಯಾಕಂದರೆ ಜಾಸ್ತಿ ಸ್ಪ್ಲಿಟ್ ಎಂಡ್ಸ್ ಎಲ್ಲ ಇಲ್ಲೇ ಜಾಸ್ತಿ ಇರುತ್ತೆ. ಅಂದರೆ ಕೌಲು ಹೊಡೆದಿರುತ್ತಲ್ಲ, ಆ ಕೂದಲು ಇಲ್ಲೇ ಇರೋದ್ರಿಂದ ನಾವು ನೋಡ್ಕೊಬೇಕು ಎಷ್ಟು ದೂರ ಬೇಕು ನಮಗೆ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಆ ಕೌಲು ಹೊಡೆದಿರೋ ಕೂದಲುಗಳು ಕಂಪ್ಲೀಟಾಗಿ ಹೋಗೋವ್ರು ಕಂಪ್ಲೀಟಾಗಿ ಏನು ಹೋಗಲ್ಲ, ಇಲ್ಲಿ ಮೇಲೆಲ್ಲ ಇರುತ್ತೆ. ಕೆಳಗಡೆಯಿಂದ ಹೆಚ್ಚು ಕಡಿಮೆ ಎಷ್ಟು ನಿಮಗೆ ಕೂದಲು ತುಂಡ ಬೇಕೋ ಅಷ್ಟಂತೂ ಕಟ್ ಮಾಡ್ಕೋಬೇಕು. ಇಲ್ಲಿ ಇನ್ನೊಂದು ರಿಬ್ಬನ್ ಬ್ಯಾಂಡ್ ಬೇಕಂದರೆ ನೀವು ಹಾಕೋಬೋದು. ನಾನಿವಾಗ ಡೈರೆಕ್ಟಾಗಿ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಟ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ನಾನಿವಾಗ ಇಷ್ಟು ಮಾತ್ರನೇ ಕಟ್ ಮಾಡ್ಕೊತಾ ಇದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ನೋಡ್ತಿದ್ದೀರಲ್ಲ, ಇಷ್ಟು ಸುಮಾರು ಇದು 4 ಇಂಚಿದೆ. ಇದು 4 ಇಂಚು ಕೂದಲಿದು. ಮತ್ತು ಇನ್ನೊಂದು ಸರಿ ನೀಟಾಗಿ ಬಾಚಿಕೊಂಡು ಕಂಪ್ಲೀಟಾಗಿ ಏನು ಗಂಟು ಸಿಗದೆ ಇರೋ ಥರ ಬಾಚಿಕೊಂಡು ಈ ಥರ ಇಟ್ಕೊಂಡಾಗ ನಿಮಗೆ ಹೆಚ್ಚು ಕಡಿಮೆ ಈಗ ಕಟ್ ಮಾಡುವಾಗ ಒಂದೇ ಸಮ ನೀಟಾಗಿ ಬಂದಿರಲ್ಲ. ಅದು 2-3 ಸರಿ ಆ ಕೂದಲು ಏರುಪೇರು ಬರ್ತಾ ಇರುತ್ತೆ. ಆಗ ಇಟ್ಕೊಂಡು ನೀಟಾಗಿ ನೋಡಿ ಇವಾಗ ನೋಡಿ ಇಷ್ಟ ಆಯಿತು. ಇವಾಗ ಇದೆಲ್ಲೂ ಉದ್ದ ತುಂಡ ಅಂತ ಅನ್ನಿಸ್ತಿಲ್ಲ.
ಈಗ ಬೇಕಂದರೆ ಇನ್ನೊಂದ್ಸರಿ ಡೌಟ್ ಇದ್ದರೆ ಹೀಗೆ ಹಿಡಿದು ನೋಡಿ. ಎಲ್ಲಾದರೂ ತುಂಬ ಉದ್ದ ತುಂಬ ತುಂಡ ಅನ್ನಿಸ್ತಿದ್ರೆ ಇದನ್ನು ಕಟ್ ಮಾಡ್ಕೊಳ್ಳಿ. ಹಂಗೆ ಈ ಥರ ಬಾಚಣಿಗೆನ ಹೀಗೆ ಇಟ್ಕೊಂಡ್ಬಿಟ್ಟು ಹೀಗೆ ಕಟ್ ಮಾಡಿರಿ. ನನಗೆ ಇವಾಗ ಸದ್ಯಕ್ಕೆ ಇದೆಲ್ಲೂ ಅನ್ನಿಸ್ತಿಲ್ಲ ಉದ್ದ ತುಂಡ ಇದೆ ಅಂತ ಸ್ವಲ್ಪ ಮಾಡ್ತೀನಿ. ಮತ್ತು ನಿಮಗೆ ಇದು ಕೆಳಗಡೆ ಸ್ಟೆಪ್ ಬೈ ಸ್ಟೆಪ್ ಬೇಕಲ್ವಾ, ಹಾಗಾಗಿ ಇದನ್ನು ಹಾಗೆ ಸುಮ್ಮನೆ ಒಂದೊಂದು ಕಚ್ಚು ವಿ ಶೇಪಲ್ಲಿ ಒಂದು ಸರಿ ಈ ಕಡೆಯಿಂದ ಇನ್ನೊಂದು ಸರಿ ಆ ಕಡೆಯಿಂದ ವಿ ಶೇಪಲ್ಲಿ ಕಚ್ಕೊಡ್ಬೇಕಾಗತ್ತೆ. ಇವಾಗ ಇದು ಕಂಪ್ಲೀಟ್ ಆಯಿತು. ಇವಾಗ ಇದನ್ನು ನಾನು ರಿಬ್ಬನ್ ತೆಗೆದುಬಿಟ್ಟು ನೋಡೋಣ ಹೇಗೆ ಬಂದಿದೆ ಅಂತಂದು. ಡಿಫ್ರೆನ್ಸ್ ಏನಾದರೂ ಅನ್ನಿಸ್ತೈತಾ? ಬ್ಯಾಕ್ ಸೈಡಿಂದ ನೋಡೋಣ, ಯಾಕಂದರೆ ಫ್ರಂಟಲ್ಲಿ ಏನಷ್ಟು ಗೊತ್ತಾಗಲ್ಲ. ಬ್ಯಾಕ್ ಸೈಡಿಂದ ನೋಡಿದ್ರೆ ಗೊತ್ತಾಗುತ್ತಾ ಅಂತ ನೋಡೋಣ ರೀ. ನಾನು ಇವಾಗ ತಿರ್ಕೊತೀನಿ, ನೀವು ನೋಡಿ ಓಕೆಯಾ, ಏನಾದರೂ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ ಅಂತಂದು. ಕಾಣಿಸಿದ್ರೆ ಟ್ರೈ ಮಾಡಿರೋದು ವರ್ಕ್ ಆಗಿದೆ ಅಂತ, ಇಲ್ಲ ಅಂದರೆ ವೇಸ್ಟ್ ಅಂತ ಅಷ್ಟೆ. ನೋಡಿ ಏನಾದರೂ ಡಿಫ್ರೆಂಟ್ ಗೊತ್ತಾಗ್ತಾ ಇದೆಯಾ? ನನಗಂತೂ ಕಾಣಿಸ್ತಿಲ್ಲ. ಸ್ಟೆಪ್ಸ್ ಏನಾದರೂ ಬಂತಾ ನೋಡೋಣ ವಿಡಿಯೋದಲ್ಲಿ. ಥ್ಯಾಂಕ್ ಯು.